ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ನರೇಂದ್ರ ಮೋದಿ ಇತ್ತೀಚೆಗೆ ಇವರ ಮೇಲೆ ಒಂದು ದೊಡ್ಡ ಷಡ್ಯಂತರ ನಡೆದಿತ್ತು ಅನ್ನೋದು ಬಯಲಾಗಿದೆ. ಸ್ವತಃ ಮೋದಿಜಿ ಅದರ ಬಗ್ಗೆ ಸುಳಿವು ಕೂಡ ಕೊಟ್ಟಿದ್ದಾರೆ. ತುಂಬ ತಡ ಆಯಿತು ಅನಿಸುತ್ತೆ. ಆದರೆ ವಿಷಯ ಇದಲ್ಲ. ಈಗ ನಾನು ಹೇಳೋಕೆ ಹೊರಟಿರೋದು ಮೋದಿಜಿ ಹತ್ಯೆಗೆ ಅಮೆರಿಕದ CIA ಸಂಚು ರೂಪಿಸಿದ್ದರ ಬಗ್ಗೆ ಅಲ್ಲ, ಬದಲಾಗಿ ಒಂದು ಕೈ ಹಸ್ತ ಮೋದಿಜಿಯನ್ನು ಮಲೇಷಿಯಾಗೆ ಕಳಿಸಿ ಅಪಾಯ ತರೋಕೆ ಮುಂದಾಗಿದ್ದರ ಬಗ್ಗೆ. ಅದು ಯಾವ ಕೈ ಅನ್ನೋದನ್ನು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಮೇಲೆ ನೀವೇ ಡಿಸೈಡ್ ಮಾಡಿ. ವೀಕ್ಷಕರೇ, ಮೋದಿಜಿಯ ಜೀವಕ್ಕೆ ಅಪಾಯ ಇತ್ತು ಅನ್ನೋದು ಇತ್ತೀಚೆಗೆ ಎಲ್ಲ ಕಡೆಗಳಿಂದ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಮೋದಿಜಿ ತಮ್ಮ ವಿದೇಶಿ ಪ್ರವಾಸಗಳನ್ನು ನಿಲ್ಲಿಸಿದ್ರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಎಕ್ಸಾಕ್ಟ್ಲಿ ಇದೇ ಸೆಕ್ಯುರಿಟಿಯ ಕಾರಣಕ್ಕೆ ಮೋದಿಜಿ ಒಂದಷ್ಟು ವಿದೇಶಿ ಪ್ರವಾಸಗಳನ್ನು ಕ್ಯಾನ್ಸಲ್ ಮಾಡಿದ್ರು. ಈವನ್ ಮಲೇಷ್ಯಾದಲ್ಲಿ ನಡೆಯುವಂಥ ಏಷ್ಯನ್ ಶೃಂಗಸಭೆಗೂ ಕೂಡ ಮೋದಿಜಿ ಹೋಗಬೇಕೋ ಬೇಡವೋ ಅನ್ನೋ ಯೋಚನೆಯಲ್ಲಿದ್ರು. ಕಾರಣ ಸೆಕ್ಯುರಿಟಿ ರೀಸನ್. ಎಲ್ಲಾದರೂ ಆತುರದಿಂದ ಹೋಗಿ ಅಲ್ಲಿ ಪ್ರಾಣಕ್ಕೆ ಅಪಾಯ ಬರಬಹುದು ಅನ್ನೋ ಕಾರಣಕ್ಕೆ. ಆದರೆ ಇದೆಲ್ಲದರ ನಡುವೆ ಅದ್ಯಾಕೋ ಕಾಂಗ್ರೆಸ್ನ ನಾಯಕ ಮಾತ್ರ ಮೋದಿಜಿಯನ್ನು ಮಲೇಷ್ಯಾಕ್ಕೆ ಕಳಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂಗಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಮೋದಿಜಿಯನ್ನು ಕೆಣಕಿ ಅವರನ್ನು ಟ್ರಿಗರ್ ಮಾಡಿ ಏಷ್ಯನ್ ಶೃಂಗಸಭೆಗೆ ಕಳಿಸಲೇಬೇಕು ಅಂತ ನಿರ್ಧಾರ ಮಾಡಿದಂಗಿತ್ತು. ಅದರ ಬಗ್ಗೆಯೇ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಈ ಬಾರಿ ಏಷ್ಯನ್ ಶೃಂಗಸಭೆ ಕೌಲಾಲಂಪುರದಲ್ಲಿ ನಡೆಯುತ್ತೆ. ಈ ಶೃಂಗಸಭೆಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಬ್ಬರಿಗೂ ಆಹ್ವಾನ ನೀಡಲಾಗಿತ್ತು. ಡೊನಾಲ್ಡ್ ಟ್ರಂಪ್ ತಮ್ಮ ಉಪಸ್ಥಿತಿಯನ್ನು ದೃಢಪಡಿಸ್ತಾರೆ. ತಾವು ಅಲ್ಲಿಗೆ ಆಗಮಿಸುವುದಾಗಿ ಒಪ್ಕೊಂಡಿದ್ದಾರೆ. ಆದರೆ ಹಲವು ದಿನಗಳ ಸಸ್ಪೆನ್ಸ್ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವು ಶೃಂಗಸಭೆಗೆ ಖುದ್ದು ಹಾಜರಾಗ್ತಾರೋ ಇಲ್ಲೋ ಅನ್ನೋ ಪ್ರಶ್ನೆಗಳು ಇದ್ವು. ಅದಕ್ಕೆ ಉತ್ತರ ಸಿಕ್ಕಿದೆ. ಮೋದಿಜಿ ಏಷ್ಯನ್ ಶೃಂಗಸಭೆಯಲ್ಲಿ ಪಾಲ್ಗೊಂಡಿಲ್ಲ, ಬದಲಾಗಿ ವರ್ಚುವಲ್ ವಿಡಿಯೋ ಮೂಲಕ ಭಾಷಣ ಮಾಡಿದ್ದಾರೆ. ಮೊದಲು ಈ ಏಷ್ಯನ್ ಶೃಂಗಸಭೆ ಬಗ್ಗೆ ನೋಡೋಣ. ಇದರ ಇತಿಹಾಸ ನೋಡೋದಾದರೆ ಇದನ್ನು 1967ರಲ್ಲಿ ದಕ್ಷಿಣ ಏಷ್ಯಾ ದೇಶಗಳಾದ ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ, ವಿಯೆಟ್ನಾಂ, ಲಾವೋಸ್, ಮಯನ್ಮಾರ್ ಹಾಗೆ ಬ್ರೂನಿ ಮುಂತಾದ ರಾಷ್ಟ್ರಗಳು ತಮ್ಮ ಸಾಂಸ್ಕೃತಿಕ, ಆರ್ಥಿಕ, ವಾಣಿಜ್ಯ ವಿನಿಮಯಕ್ಕಾಗಿ ಸ್ಥಾಪಿಸಿದ್ದು. 1990ರ ದಶಕದಲ್ಲಿ ಭಾರತ ಈ ವೇದಿಕೆಗೆ ಸೇರ್ಕೊಂಡಿತು. 2014ರ ನಂತರ ನರೇಂದ್ರ ಮೋದಿ ಸರ್ಕಾರ ಈಸ್ಟ್ ಪಾಲಿಸಿಯನ್ನು ಅಳವಡಿಸಿಕೊಂಡ ನಂತರ ಭಾರತ ಮತ್ತು ಏಷ್ಯನ್ ರಾಷ್ಟ್ರಗಳ ಸಂಬಂಧಗಳು ಬಹಳ ಗಟ್ಟಿಯಾಗಿದ್ದು. ಆದರೆ ಈ ಸಲ ಮೋದಿಜಿ ಕೆಲ ರೀಸನ್ಗಳಿಂದ ಈ ಸಭೆಗೆ ಹಾಜರಾಗೋದಕ್ಕೆ ಆಗಲಿಲ್ಲ. ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಬೇರೆದ್ದೇ ಕಾರಣ ಹುಡ್ಕೊಂಡಿದ್ದಾರೆ. ಜೈರಾಮ್ ರಮೇಶ್ ಟ್ವೀಟ್ ಮಾಡಿ ಹೇಳ್ತಾರೆ, ಮೋದಿಜಿಗೆ ಅಲ್ಲಿ ಡೊನಾಲ್ಡ್ ಟ್ರಂಪರನ್ನು ನೇರವಾಗಿ ಎದುರಿಸೋಕೆ ಭಯ. ಇದಕ್ಕೂ ಮೊದಲು ಇವರು ಗಾಜಾ ಶಾಂತಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವುದನ್ನು ಸಹ ತಪ್ಪಿಸಿದ್ರು ಅಂತ ಹೇಳ್ತಾರೆ. ಮೋದಿ ಅವರು ಹಗ್ ಮಾಡಲಿಕ್ಕೆ ಮತ್ತು ಕ್ಲಿಕ್ ಪಡೀಲಿಕ್ಕೆ ಇಂಥ ದೊಡ್ಡ ಅವಕಾಶವನ್ನು ಕಳ್ಕೊತಿದ್ದಾರೆ ಅಂತ ವ್ಯಂಗ್ಯ ಮಾಡ್ತಾರೆ. ಒಂದು ಕಡೆ ಡೊನಾಲ್ಡ್ ಟ್ರಂಪರನ್ನು ಹೊಗಳುವುದು, ಇನ್ನೊಂದು ಕಡೆ ಭಾರತದ ಪ್ರಧಾನಿಗೆ ಅವಮಾನ ಮಾಡೋದು. ಮತ್ತೆ ನೋಡಿ, ಅದೇ ಕತೆ ಹೇಳ್ತಾರೆ. ಟ್ರಂಪ್ ಈಗಾಗಲೇ 53 ಬಾರಿ ತಾವೇ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಕದನ ವಿರಾಮ ಮಾಡಿಸಿದಾಗಿ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಭಾರತ ರಷ್ಯಾದಿಂದ ತೈಲವನ್ನು ತೆಗೆದುಕೊಳ್ಳುವುದನ್ನು ನಿಧಾನವಾಗಿ ನಿಲ್ಲಿಸುತ್ತೆ ಅಂತಲೂ ಹೇಳಿದ್ದಾರೆ. ಹೀಗೆ ಬರೆದು ಜೊತೆಗೆ ಬಾಲಿವುಡ್ನ ಬಚ್ಕೆ ರೆಹನಾ ರೇ ಬಾಬಾ ಬಚ್ಕೆ ರೆಹನಾ ರೇ ಅಂತ ಹಾಡಿನ ಲೈನು ಬರೀತಾರೆ. ಈಗ ನಂಗೊಂದು ದೊಡ್ಡ ಅನುಮಾನ. ಒಂದು ಕಡೆ ನರೇಂದ್ರ ಮೋದಿ ಅವರ ಹತ್ಯೆಗೆ ದೊಡ್ಡ ಸಂಚು ರೆಡಿಯಾಗಿತ್ತು ಅನ್ನೋ ಶಾಕಿಂಗ್ ಸತ್ಯ ಬಂದಿದೆ. ಅದೇ ಕಾರಣಕ್ಕೆ ಮೋದಿಜಿ ವಿದೇಶಿ ಪ್ರವಾಸವನ್ನು ಕೂಡ ರದ್ದು ಮಾಡಿದ್ದಾರೆ ಅಂತ ತಿಳಿಯುತ್ತೆ. ಆದರೆ ಅಟ್ ದಿ ಸೇಮ್ ಟೈಮ್ ಮೋದಿಜಿಯ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದರೂ ಕೂಡ ಜೈರಾಮ್ ರಮೇಶ್ ಅವರು ಮೋದಿಜಿಯನ್ನು ಮಲೇಷ್ಯಾಕ್ಕೆ ಕಳಿಸೋಕೆ ಪ್ರಯತ್ನ ಪಟ್ಟಿದ್ದು ಯಾಕಿರಬಹುದು? ನಿಮ್ಗೇನಾದರೂ ಗೊತ್ತಿದ್ರೆ ಅಥವಾ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ.
ಬಂಪರ್ ಆಫರ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.